ಹಾಯ್ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ನಮ್ಮ ತೋಟಕ್ಕೆ ಈ ಥರ ಹುಲ್ಲನ್ನು ಹಾಕಿ ಕವರಿಂಗ್ ಮಾಡಿದ್ದೀವಿ ಎಲ್ಲ ಕಡೆ. ಯಾಕಂದರೆ ಇದು ಮಳೆಗಾಲಕ್ಕಿಂತ ಮೊದಲು ಈ ಥರ ಮಾಡ್ತೀವಿ. ಮಳೆ ಬಿದ್ದು ಮಣ್ಣು ಮತ್ತು ಹಾಕಿರೋ ಗೊಬ್ಬರ ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗ್ಬಾರ್ದು ಅಂತ ಈ ಥರ ಮಾಡ್ತಾರೆ. ಇದಕ್ಕೆ ಒಣಗಿರೋ ಬಾಳೆ ಎಲೆ ಅಥವಾ ಅಡಿಕೆ ಮರದ್ದು ಸೋಗೆ ಇದನ್ನೆಲ್ಲ ಹಾಕಿ ಮಾಡ್ತಾರೆ. ಬಟ್ ನಾವು ಈ ಥರ ಹುಲ್ಲನ್ನು ಹಾಕಿ ಮಾಡಿದ್ದೀವಿ. ಹುಲ್ಲನ್ನು ಹಾಕಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಈವನ್ ಸೋಗೆ ಕೂಡ ಹಾಕ್ತೀವಿ ಇದ್ರ ಮೇಲೆ. ಸ್ವಲ್ಪ ದಪ್ಪಗಿದ್ದರೆ ಚೆನ್ನಾಗಿರುತ್ತೆ, ಜಾಸ್ತಿ ದಿನ ಬರುತ್ತೆ. ಯಾಕಂದರೆ 3-4 ಮಂತ್ಸು ಮಳೆಗಾಲ ಇರುತ್ತೆ. ಸೊ ಇಲ್ಲಿ ನೋಡಿ, ಈ ಥರ ಮರದ ಬುಡಕ್ಕೆ ಸೊಪ್ಪು ಹಾಕ್ತೀವಿ. ಕೆಳಗಡೆ ಗೊಬ್ಬರ ಇರುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ಬ್ಲ್ಯಾಕ್ ಇದೆ ನೋಡಿ, ಇದು ಗೊಬ್ಬರ. ಮೇಲ್ಗಡೆ ಸೊಪ್ಪು ಹಾಕ್ತೀವಿ. ಆಮೇಲೆ ಇಲ್ಲೆಲ್ಲ ಈ ಥರ ಹುಲ್ಲು ಮುಚ್ತೀವಿ. ಇಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಓಪನ್ ಇದ್ದರೆ ಏನಾಗುತ್ತೆ ಅಂದರೆ ಮಳೆ ಬಿದ್ದಾಗ ಎಲ್ಲ ಕೊಚ್ಕೊಂಡು ಹೋಗುತ್ತೆ ನಾವು ಹಾಕಿರೋ ಗೊಬ್ಬರಗಳೆಲ್ಲ ನೋಡಿ. ಸೊ ಈ ಥರ ಕವರಿಂಗ್ ಮಾಡ್ತೀವಿ ಎಲ್ಲ ಕಡೆ.